ಮ್ಯಾಸ್ಕ್ಯುಲೈನ್ ಎನರ್ಜಿ, ಫೆಮಿನೈನ್ ಎನರ್ಜಿ. ಗಂಡಿನಲ್ಲೇ ಮ್ಯಾಸ್ಕ್ಯುಲೈನ್ ಎನರ್ಜಿ ಇರುತ್ತೆ ಅಂತೇನಿಲ್ಲ, ಅವನಲ್ಲೂ ಫೆಮಿನೈನ್ ಎನರ್ಜಿ ಇರುತ್ತೆ. ಹೆಣ್ಣಿನಲ್ಲೂ ಫೆಮಿನೈನ್ ಎನರ್ಜಿನೇ ಇರುತ್ತೆ ಅಂತೇನಿಲ್ಲ, ಮ್ಯಾಸ್ಕ್ಯುಲೈನ್ ಎನರ್ಜಿನೂ ಇರುತ್ತೆ. ಎರಡೂ ಎನರ್ಜಿ ಇರುತ್ತೆ. ಅದು ಇಂಬ್ಯಾಲೆನ್ಸ್ ಆದಾಗ ಸಮಸ್ಯೆಗಳಾಗ್ತವೆ. ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂದರೆ ಡಿಸಿಷನ್ ತಗೊಳ್ಳೋವಂಥದ್ದು, ಟಾರ್ಗೆಟ್ ಕಂಪ್ಲೀಟ್ ಮಾಡೋವಂಥದ್ದು, ಪಾರ್ಟ್ನರ್ನ ಪ್ರೊಟೆಕ್ಷನ್ ಮಾಡೋವಂಥದ್ದು, ಇದು ಮ್ಯಾಸ್ಕ್ಯುಲೈನ್ ಎನರ್ಜಿಲಿ ಬರುತ್ತೆ. ಫೆಮಿನೈನ್ ಎನರ್ಜಿಯಲ್ಲಿ ಇಮೋಷನ್, ಫೀಲಿಂಗ್ಸು, ಪ್ರೀತಿ, ಕರುಣೆ ಇವೆಲ್ಲ ಬರುತ್ತೆ. ಹೆಣ್ಣಿನಲ್ಲೂ ಗಂಡು ಬೀರಿ ಅಂತೀವಲ್ಲ, ಆ ರೀತಿ ಇರ್ತಾರೆ. ಗಂಡಿನಲ್ಲೂ ಅಳಮುಂಜಿ ಸ್ವಭಾವ ಅಂತೀವಲ್ಲ, ಆ ರೀತಿಯೂ ಇರ್ತಾರೆ. ರಿಯಲ್ ಗಂಡಿನಲ್ಲಿ 60% ಮ್ಯಾಸ್ಕ್ಯುಲೈನ್ ಎನರ್ಜಿ, 40% ಫೆಮಿನೈನ್ ಎನರ್ಜಿ ಇರಬೇಕು. ಹೆಣ್ಣಿನಲ್ಲಿ 60% ಫೆಮಿನೈನ್ ಎನರ್ಜಿ, 40% ಮ್ಯಾಸ್ಕ್ಯುಲೈನ್ ಎನರ್ಜಿ ಇರಬೇಕು. ಈಗ ನೀವು ಮದುವೆ ಆಗಿದ್ದೀರ, ನಿಮ್ಮಲ್ಲೂ ಮ್ಯಾಸ್ಕ್ಯುಲೈನ್ ಎನರ್ಜಿ ಇದೆ, ನಿಮ್ಮ ಪಾರ್ಟ್ನರಲ್ಲೂ ಮ್ಯಾಸ್ಕ್ಯುಲೈನ್ ಎನರ್ಜಿ ಇದೆ ಅಂದರೆ ಆ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತವೆ, ಕಾನ್ಫ್ಲಿಕ್ಟ್ ಆಗ್ತವೆ. ಇಬ್ಬರಲ್ಲೂ ಫೆಮಿನೈನ್ ಎನರ್ಜಿ ಜಾಸ್ತಿ ಇದ್ದರೆ ಬೋರಿಂಗ್ ಅನಿಸುತ್ತೆ. ಇಬ್ಬರ ಎನರ್ಜಿ ಬೇರೆ ಬೇರೆ ಇದ್ದಾಗ ಮಾತ್ರ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಶಿವಶಕ್ತಿ, ಶಿವ ಅಂದರೆ ಬೆಂಕಿ, ಶಕ್ತಿ ಅಂದರೆ ವಾಟರ್, ನೀರು. ನಿಮ್ಮ ಪಾರ್ಟ್ನರ್ ಹತ್ರ ಜಗಳ ಆಗಬಾರ್ದು ಅಂದರೆ ನೀವು ಎನರ್ಜಿ ಮ್ಯಾಚ್ ಮಾಡೋದನ್ನು ಕಲಿಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್, ನಿಮ್ಮ ಹೆಂಡತಿ ಆಗಿರ್ಬೋದು, ಅವರಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಇದ್ದರೆ ನೀವು ಫೆಮಿನೈನ್ ಎನರ್ಜಿನ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಅಟ್ರಾಕ್ಷನ್ ಎಲ್ಲಾಗುತ್ತೆ ಅಂದರೆ ಆಪೋಸಿಟ್ ಎನರ್ಜಿಗೆ ಮಾತ್ರ. ನಿಮ್ಮಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಇದ್ದರೆ ಫೆಮಿನೈನ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತೀರಾ, ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಇದ್ದರೆ ಮ್ಯಾಸ್ಕ್ಯುಲೈನ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತೀರಾ. ಮ್ಯಾಸ್ಕ್ಯುಲೈನ್ ಎನರ್ಜಿ ಮತ್ತು ಫೆಮಿನೈನ್ ಎನರ್ಜಿಯ ವ್ಯತ್ಯಾಸ ಏನು? ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಇದ್ದರೆ ಫೈರ್, ಗೋಲ್ ಓರಿಯೆಂಟೆಡ್ ಆಗಿರ್ತಾರೆ, ಸರಿಯಾದ ಟೈಮಲ್ಲಿ ಡಿಸಿಷನ್ ತಗೋತಾರೆ. ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ, ಟಾರ್ಗೆಟ್ ಕಂಪ್ಲೀಟ್ ಮಾಡಿದಾಗ. ಇವರು ಸ್ಟ್ರಾಂಗ್, ಸ್ಟೇಬಲ್, ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ. ಲೆಫ್ಟ್ ಬ್ರೈನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಇವರು ಲಾಜಿಕಲ್ಲು. ನಾವು ಮ್ಯಾಸ್ಕ್ಯುಲೈನ್ ಎನರ್ಜಿನ ಸರಿಯಾಗಿ ಯೂಸ್ ಮಾಡಿದರೆ ಸ್ಟ್ರಾಂಗ್ ಆಗ್ತೀವಿ. ತಪ್ಪಾಗಿ ಅವಶ್ಯಕತೆಗಿಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಈಗೋ, ಎಂಗರ್, ಕಾಂಪ್ಲೀಟ್ ಆಗಿದ್ದು ಬದಲಾಗುತ್ತೆ. ಫೆಮಿನೈನ್ ಎನರ್ಜಿ ಕ್ರಿಯೇಟಿವ್ ಎನರ್ಜಿ, ವಾಟರ್. ಇವರಲ್ಲಿ ಪ್ರೀತಿ, ಪ್ರೇಮ ಜಾಸ್ತಿ ಇರುತ್ತೆ, ಕ್ಯಾರಿಂಗ್ ಪರ್ಸನ್ನು. ಇವರಿಗೆ ಫೀಲಿಂಗ್ ಇಷ್ಟ, ಬುದ್ಧಿಗಿಂತ ಜಾಸ್ತಿ ಹೃದಯನ ನಂಬ್ತಾರೆ, ಹೃದಯದ ಮಾತು ಕೇಳ್ತಾರೆ. ಮ್ಯಾಸ್ಕ್ಯುಲೈನ್ ಎನರ್ಜಿಯ ನಿಜವಾದ ಪವರ್ ಥಿಂಕಿಂಗ್ ಆದರೆ ಫೆಮಿನೈನ್ ಎನರ್ಜಿಯ ನಿಜವಾದ ಪವರ್ ಫೀಲಿಂಗ್. ಮ್ಯಾಸ್ಕ್ಯುಲೈನ್ ಎನರ್ಜಿ ಒಂದು ಗೋಲ್ ಸೆಟ್ ಮಾಡಿ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಇಷ್ಟಪಟ್ಟರೆ, ಫೆಮಿನೈನ್ ಎನರ್ಜಿಯವರು ಪ್ರೊಸೆಸ್ನ ಇಷ್ಟಪಡ್ತಾರೆ. ಇಂಥವ್ರನ್ನ ಲವ್, ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಮ್ಯಾಸ್ಕ್ಯುಲೈನ್ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ಅಂದರೆ ನಮ್ಮ ರೈಟ್ ಸೈಡು ತೊಂದರೆ ಕಾಣ್ತದೆ. ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಲೆಫ್ಟ್ ಸೈಡಲ್ಲಿ ತೊಂದರೆಗಳು ಕಾಣ್ತಾ ಇರ್ತವೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ, ಚಕ್ರ ಬಗ್ಗೆ. ಯಾಕಂದರೆ ನಮ್ಮ ಶರೀರದ ಕೆಲವೊಂದು ನೋವುಗಳು ಒಳಗಡೆ ಏನೋ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದು ತೋರಿಸ್ತಾ ಇರುತ್ತೆ. ಅದಕ್ಕೆ ಚಕ್ರ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ನೀವು ಮೆನ್ ಆಗಿದ್ದರೆ, ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಜಾಸ್ತಿ ಇದ್ದರೆ ಅಥವಾ ನಿಮ್ಮಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಏನು ಮಾಡಬೇಕು? ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಬೇಕು. ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಳೋದು ಹೇಗೆ? ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ಫಿಸಿಕಲ್ ಕೆಪಾಸಿಟಿ ಇಲ್ಲ ಅಂದರೆ ಅದನ್ನು ಕಲಿತು ಅದರಲ್ಲಿ ಪಳಗಬೇಕು. ಆವಾಗ ನೀವು ಪರ್ಫೆಕ್ಟ್ ಆದರೆ ಅದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಎರಡನೇದು, ನಿಮ್ಮಲ್ಲಿ ನೀವು ನಂಬಿಕೆ ಇಡಬೇಕು. ನಾನು ಏನು ಬೇಕಾದರೂ ಮಾಡಬಲ್ಲೆ, ನಾನು ಯಾರೇ ಬಂದರೂ ಅವರನ್ನು ಎದುರಿಸಬಲ್ಲೆ, ಎಂಥ ಚಾಲೆಂಜ್, ಸಮಸ್ಯೆ ಬಂದರೂ ಅದನ್ನು ಫೇಸ್ ಮಾಡ್ತೀನಿ, ಎಂಥ ಕೆಟ್ಟ ಸಿಚುವೇಶನ್ ಬಂದರೂ ಅದರಿಂದ ಹೊರಬರ್ತೀನಿ ಅನ್ನೋ ತಾಕತ್ತು ನನ್ನಲ್ಲಿದೆ, ಅದರಿಂದ ಓಡೋಗಲ್ಲ, ಅದನ್ನು ಎದುರಿಸ್ತೀನಿ ಅಂತ ಅದನ್ನು ಎದುರಿಸಬೇಕು. ಇನ್ನು ಮೂರನೇದು, ಇಮೋಷನಲ್ಲಿ ಮಾಸ್ಟರ್ ಮಾಡಬೇಕು. ಯಾಕಂದರೆ ನಿಮ್ಮಲ್ಲಿ ತುಂಬ ಜನ ನಿಮ್ಮನ್ನು ಇಮೋಷ್ನಲಿ ಯೂಸ್ ಮಾಡ್ಕೋತಾ ಇದ್ದರೆ ಅವರನ್ನು ಗುರುತಿಸಿ ಇಲ್ಲ ಅನ್ನೋದನ್ನು ಕಲಿಬೇಕು. ಈ ರೀತಿ ನಿಮ್ಮ ಮ್ಯಾಸ್ಕ್ಯುಲೈನ್ ಎನರ್ಜಿನ ಜಾಸ್ತಿ ಮಾಡ್ಕೋಬೋದು. ಫಿಮೇಲ್ ಆಗಿದ್ದು ನಿಮ್ಮಲ್ಲಿ ಮ್ಯಾಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಇದ್ದರೆ ಅಥವಾ ಫೆಮಿನೈನ್ ಎನರ್ಜಿ ಕಡಿಮೆ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಕ್ರಿಯೇಟಿವ್ ಕೆಲಸ ಮಾಡಬೇಕು. ಮ್ಯೂಸಿಕ್ ಕೇಳಿ, ಕುಕ್ಕಿಂಗ್ ಮಾಡಿ, ಡ್ಯಾನ್ಸ್ ಮಾಡಿ, ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಎರಡನೇದು, ಸಾಫ್ಟ್ ಟೋನಲ್ಲಿ ಮಾತಾಡಿ, ಮರ್ಯಾದೆ ಕೊಡಿ, ಪೇಷನ್ಸಿಂದ ಕೇಳಿ, ಜಡ್ಜ್ ಮಾಡ್ದಂಗೆ ಕೇಳಿ, ಕರುಣೆ ಇರಲಿ. ಇನ್ನು ಮೂರನೇದು, ಯೋಗ, ಪ್ರಾಣಾಯಾಮ,
ಪ್ರಕೃತಿಯಲ್ಲಿ ಜಾಸ್ತಿ ಒತ್ತಿರೋದನ್ನು ರೂಢಿಸ್ಕೊಳ್ಳಿ.